ಇಂದೇ ಡೌನ್ಲೋಡ್ ಮಾಡಿ ಮತ್ತು ನಿಮ್ಮ ನೆಚ್ಚಿನ ಶೋಗಳನ್ನ ಆನಂದಿಸಿ. ಅತ್ತೆ ಮಾವನ ಮೇಲೆ ತುಂಬಾನೇ ಕೋಪ ಇದೆ ಅಂತ. ಆದರೆ ಅವ್ರು ನಿಮ್ಮನ್ನ ಎಷ್ಟೇ ದ್ವೇಷ ಮಾಡ್ಬೋದು, ನಾನು ನಿಮ್ಮನ್ನ ಯಾವತ್ತೂ ಆ ರೀತಿ ಕೆಟ್ಟ ಭಾವನೆಯಿಂದ ನೋಡಿಲ್ಲ. ನೀವು ಬೇಕಾದ್ರೆ ಸಿದ್ಧನ ಕೇಳಿ ನೋಡಿ, ನಾನು ಯಾವತ್ತೂ ನಿಮ್ಮಿಬ್ರಿಗೂ ಒಳ್ಳೇದಾಗ್ಲಿ ಒಂದಾಗ್ಲಿ ಅಂತಾನೆ ಬಯಸಿರೋದು. ಆದರೆ ಆ ಮನೆಯಲ್ಲಿ ನನಗೆ ಯಾರ ವಿರೋಧನೂ ಕಟ್ಕೊಳಕ್ಕಾಗಲ್ಲ. ಅದಕ್ಕೆ ಅಲ್ಲಿ ನಡೆದಿದ್ದನ್ನೆಲ್ಲ ಮನಸ್ಸಲ್ಲಿ ಇಟ್ಕೊಂಡು ನೀವು ನನ್ನ ಬಗ್ಗೆ ತಪ್ಪಾಗಿ ತಿಳ್ಕೊಬಾರ್ದು. ಅದನ್ನ ಹೇಳ್ಬಿಟ್ಟು ಹೋಗೋಣ ಅಂತಾನೆ ಇಲ್ಲಿವರೆಗೂ ಬಂದೆ. ನನಗೆ ಅರ್ಥ ಆಗುತ್ತೆ ನೀಲು ಅವರೇ. ಕೆಲವೊಂದು ಸಾರಿ ನಮ್ಮ ಸ್ವಾತಂತ್ರ್ಯ ಮುಚ್ಚಿಟ್ಕೊಂಡು ಬೇರೆಯವ್ರ ಕೈಗೊಂಬೆ ಆಗಬೇಕಾಗುತ್ತೆ. ನೀವು ಕರೆಕ್ಟಾಗಿ ಅರ್ಥ ಮಾಡ್ಕೊಂಡಿದ್ದೀರಾ. ಅಲ್ಲಿ ನಾನೊಂಥರ ಕೈಗೊಂಬೆ ಇದ್ದ ಹಾಗೆ. ನಾನಲ್ಲಿ ದೊಡ್ಡ ಸೊಸೆನೇ ಇರ್ಬೋದು, ಆದರೆ ನಾನು ಯಾವ ಭಾವನೆಗಳನ್ನು ವ್ಯಕ್ತಪಡಿಸ್ಕೊಳ್ಳೋದಕ್ಕೆ ಅಲ್ಲಿ ಅವಕಾಶನೇ ಇಲ್ಲ. ಏನು ಮಾತಾಡೋ ಹಾಗಿಲ್ಲ. ಸುಮ್ಮನೆ ಅವ್ರು ಹೇಳಿದ್ದಕ್ಕೆ ತಲೆ ಅಲ್ಲಾಡ್ಸ್ಕೊಂಡಿರ್ಬೇಕಷ್ಟೆ. ಹಾಗೆ ಅಂತ ಅಲ್ಲಿ ಅತ್ತೆ ಮಾವನ ವಿರುದ್ಧ ಕಟ್ಕೊಳ್ಳೋದಕ್ಕೆ ನಾನು ರೆಡಿ ಇಲ್ಲ. ಅಂದಾಗೆ ನನ್ನ ಗಂಡ ಹೇಳ್ತಾ ಇದ್ರು, ನೀವು ಮತ್ತು ಸಿದ್ದು ಇಲ್ಲಿ ತುಂಬಾ ಅನ್ಯೂನ್ಯವಾಗಿದ್ದೀರಾ, ಸಂತೋಷವಾಗಿದ್ದೀರಾ ಅಂತ. ಅದಕ್ಕೆ ನೀವು ಎಷ್ಟು ಚೆನ್ನಾಗಿದ್ದೀರಾ ಅಂತ ನೋಡ್ಬಿಟ್ಟು ನಿಮಗೆ ಕಂಗ್ರ್ಯಾಚುಲೇಷನ್ಸ್ ಹೇಳ್ಬಿಟ್ಟು ಹೋಗೋಣ ಅಂತ ಬಂದೆ. ಅಂದಾಗೆ ನಿಮ್ಮಿಬ್ಬರಿಗೂ ಏನೇ ಸಹಾಯ ಬೇಕಾದರೂ ಯಾವುದೇ ನಾಚಿಕೆ ಸಂಕೋಚ ಇಲ್ಲದೆ ನನ್ನ ಕೇಳಿ. ನಾನು ಮನೆಗೆ ದೊಡ್ಡ ಸೊಸೆ, ನೀವು ಚಿಕ್ಕ ಸೊಸೆ ಅಂದಮೇಲೆ ನಾನು ನಿಮಗೆ ಅಕ್ಕ ಇದ್ದಾಗೆ. ಅಕ್ಕ ಅಂತ ಹೇಳಬೇಡಿ ನೀಲು ಅವರೇ. ಯಾಕಂದರೆ ಅಕ್ಕ ಆದವಳು ತಂಗಿಗೆ ಯಾವತ್ತೂ ಹೀಗೆಲ್ಲ ಆಗಕ್ಕೆ ಬಿಡಲ್ಲ. ನೀವು ನನ್ನನ್ನು ಎಷ್ಟೇ ಸಮಾಧಾನ ಮಾಡೋಕ್ಕೆ ನೋಡಿದ್ರು, ನೀವು ಅತ್ತೆ ಜೊತೆ ಕೈ ಜೋಡಿಸಿದ್ದು, ನನ್ನನ್ನು ಮನೆಯಿಂದ ಆಚೆ ಹಾಕೋಕ್ಕೆ ಪ್ರಯತ್ನ ಪಟ್ಟಿದ್ದು ಎಲ್ಲ ನನ್ನ ಕಣ್ಮುಂದೆನೇ ಇದೆ. ನೀವು ಬಂದು ನೀವು ಒಳ್ಳೆಯವರು ಅಂತ ತೋರಿಸ್ಕೊಳ್ಳೋ ಅವಶ್ಯಕತೆ ಇಲ್ಲ. ಇದಕ್ಕೆ ನಾನು ಏನು ಹೇಳಲಿ ಭಾವನಾ? ನಾನು ಇಷ್ಟು ಹೇಳಿದ ಮೇಲೂ ನೀನು ನನ್ನ ಮೇಲೆ ತಪ್ಪೇ ತಿಳ್ಕೊತೀಯ ಅಂತ ಅಂದರೆ ನಾನು ಏನು ಮಾಡೋಕ್ಕಾಗುತ್ತೆ? ವಿಧಿ ಇಲ್ದಲೇ ನಿಮಗೆ ಇಷ್ಟೆಲ್ಲ ಕಷ್ಟಗಳನ್ನು ಕೊಡೋದ್ರಲ್ಲಿ ನಾನು ಪಾಲಾಗಬೇಕಾಗಿತ್ತು. ಅದಕ್ಕೆ ನಿಮಗೆ ನನ್ನಿಂದ ಏನಾದರೂ ಸಹಾಯ ಆದರೆ ಚಿಕ್ಕದೋ ದೊಡ್ಡದೋ ಮಾಡೋಣ ಅಂತ ಇಲ್ಲಿವರೆಗೂ ಬಂದೆ. ಅದಕ್ಕೆ ಹೇಳ್ತಾ ಇರೋದು, ಇದನ್ನೆಲ್ಲ ಮನಸ್ಸಿಂದ ತೆಗೆದುಹಾಕಿ ಯಾವುದನ್ನು ಮನಸ್ಸಲ್ಲಿ ಇಟ್ಕೊಳ್ಳದೆ ಏನೇ ಸಹಾಯ ಬೇಕಾದರೂ ಕೇಳಿ ಅಂತ. ನಮಗೆ ಯಾವ ಸಹಾಯನೂ ಬೇಕಾಗಿಲ್ಲ, ಅದು ನಿಮ್ಮಿಂದ. ನಮ್ಮ ಪಾಡಿಗೆ ನಮ್ಮನ್ನು ಬದುಕಕ್ಕೆ ಬಿಟ್ಬಿಟ್ರೆ ಸಾಕು. ನೋಡಿದ್ರಾ, ನಿಮ್ಗೆ ಇನ್ನೂ ನನ್ನ ಮೇಲಿರೋ ಕೋಪ ಹೋಗೇ ಇಲ್ಲ. ಇರಲಿ ಬಿಡಿ, ಒಂದಲ್ಲ ಒಂದಿನ ನಿಮಗೆ ಎಲ್ಲನೂ ಅರ್ಥ ಆಗುತ್ತೆ. ಇರಲಿ, ನಿಮಗೆ ನನ್ನ ಹತ್ರ ಕೇಳೋದಕ್ಕೆ ಇಷ್ಟ ಇಲ್ಲ ಅಂತ ಅಂದರೆ ಏನಾದರೂ ಕೇಳೋದಿದ್ರೆ ಸಿಂಚನ ಹತ್ರ ಹೇಳಿ. ಅವಳು ಬಂದು ಎಲ್ಲನೂ ನನಗೆ ಹೇಳ್ತಾಳೆ. ಆಗ ನಾನು ನಿಮಗೆ ಸಹಾಯ ಮಾಡಿದಾಗುತ್ತೆ. ಅದನ್ನು ನಿಮ್ಮ ಹತ್ರನೇ ಕೇಳ್ಬೋದಲ್ವಾ? ಅದನ್ನು ಬಿಟ್ಟು ಇನ್ನೊಬ್ಬರನ್ನ ಸಹಾಯ ಕೇಳಿ ತಗೊಳ್ಳೋದು ನನಗೆ ಅವಶ್ಯಕತೆ ಇಲ್ಲ. ಅದಕ್ಕೆ ಮತ್ತೆ ಸಹಾಯ ಬೇಕಾ ಅಂತ ಕೇಳಬೇಡಿ ಪ್ಲೀಸ್. ಬೀದಿಗೆ ಬಿದ್ದರೂ ಕೊಬ್ಬಗೇನೂ ಕಮ್ಮಿ ಇಲ್ಲ, ಇಳಿಯುತ್ತೆ. ಇಳಿಸಕ್ಕೆ ನಾನಿದ್ದೀನಲ್ಲ. ಅಲ್ಲ, ಇಂಥ ಕೊಂಪೆನಲ್ಲಿದ್ದರೂ ಇಬ್ಬರು ಲವ್ ಬರ್ಡ್ಸ್ ಥರ ಸಂತೋಷವಾಗಿದ್ದೀರಾ. ನಾನಿದ್ಮೇಲೆ ನಿಮ್ಮನ್ನು ಸಂತೋಷವಾಗಿರಕ್ಕೆ ಬಿಡ್ತೀನಾ? ಚಾನ್ಸೇ ಇಲ್ಲ. ಸರಿ ಭಾವನಾ, ಹೇಳಬೇಕು ಅಂತ ಅನಿಸ್ತು, ಬಂದು ಹೇಳಿದೆ. ಇದ್ರ ಮೇಲೆ ನಿಮ್ಮಿಷ್ಟ. ಬರ್ತೀನಿ.